ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆ ಮೇಲೆ ನಿಂತು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಜಿಎಸ್ಟಿ ಕುರಿತಂತೆ ಕ್ರಾಂತಿಯ ಬಗ್ಗೆ ಮಾತಾಡಿದ್ರು. ನಿಜವಾಗ್ಲೂ ಇದು ಇಂಪ್ಲಿಮೆಂಟ್ ಆಗುತ್ತಾ, ಯಾವಾಗಲಿಂದ ಇಂಪ್ಲಿಮೆಂಟ್ ಆಗ್ಬೋದು? ಯಾಕಂದರೆ ನಾವು ಸಾಮಾನ್ಯವಾಗಿ ಬೆಲೆ ಏರಿಕೆ ಆಗೋದ್ರ ಬಗ್ಗೆ ಅಷ್ಟೇ ಕೇಳ್ತಾ ಇರ್ತೀವಿ. ಬೆಲೆ ಇಳಿಕೆ ಅಂದಾಗ ಜನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ಈಗ ಆ ಕ್ರಾಂತಿಯ ನಿಜವಾದ ಸುಖ ಅನುಭವಿಸೋ ಸಮಯ. ಇಂದಿನಿಂದ ಜನಸಾಮಾನ್ಯರ ಜೀವನ ಜಿಂಗಾಲಾಲ ಅಂತ ವಿಶ್ಲೇಷಣೆಗಳು. ನವರಾತ್ರಿ ಹಬ್ಬಕ್ಕೆ ಕೇಂದ್ರದಿಂದ ಬಂಪರ್ ಕೊಡುಗೆ. ಜನಸಾಮಾನ್ಯರಿಗೆ ಇಂದಿನಿಂದ ಡಬಲ್ ಸಂಭ್ರಮ. ಇಂದಿನಿಂದ ಜಿಎಸ್ಟಿ 2.0 ಅನುಷ್ಠಾನಕ್ಕೆ ಬರ್ತಾ ಇದೆ. ಘೋಷಿಸಿ ಬಹಳ ಸಮಯ ಆಯಿತು. ಇವತ್ತಿನಿಂದ ಅದು ಇಂಪ್ಲಿಮೆಂಟ್ ಆಗುತ್ತೆ. ಅಗತ್ಯ ವಸ್ತುಗಳ ಬೆಲೆಯನ್ನ ಸರ್ಕಾರ ಇಳಿಸಿದೆ. ಇಂದಿನಿಂದಲೇ ಜಾರಿ ಆಗುತ್ತೆ ಪರಿಷ್ಕೃತ ಜಿಎಸ್ಟಿ ದರ. ತುಂಬಾ ಇಂಪಾರ್ಟೆಂಟ್ ಜನಸಾಮಾನ್ಯರಿಗೆ. ಜಿಎಸ್ಟಿ ದರ ಹೇಗೆ ಇಳಿಕೆ ಆಗುತ್ತೆ, ಆ ಸ್ಲ್ಯಾಬ್ ಕಂಪ್ಲೀಟ್ ಆಗಿ ನಿಮಗೆ ಕೊಡ್ತೀವಿ ನಾವು. ಅಂದರೆ ಹಿಂದಿನ ರೇಟ್ ಹೆಂಗಿತ್ತು, ಈಗ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಅಂತ. ಸತತ ಜಸ್ಟ್ ದರ ಏರಿಕೆ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಬೆಲೆ ಇಳಿಕೆ ಅಂದರೆ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಓದೋದಕ್ಕೆ. ಇಳಿಕೆ ಬಗ್ಗೆ ಮಾತಾಡ್ತಾ ಇದೀವ ಫೈನಲಿ ಅಂತ. ರಿಯಾಲಿಟಿಗೆ ಬರ್ತಾ ಇದೆಯಾ ಇಳಿಕೆ ಅಂತ. ಶಾಂಪೂಯಿಂದ ಹಿಡಿದು ಆಟೋಮೊಬೈಲ್ ತನಕ ದರ ಪರಿಷ್ಕರಣೆ. ನಿಮಗೊಂದು ನೆನಪಿರಲಿ, ಆಟೋಮೊಬೈಲ್ ಇಂಡಸ್ಟ್ರಿ ಇದೆಯಲ್ಲ, ಅವ್ರಿಗಂತೂ ಬಿಗ್ ಬೂಸ್ಟ್ ಇದು. ಯಾಕಂದರೆ ಅತಿ ದೊಡ್ಡ ಫಲಾನುಭವಿಗಳು ಯಾರು ಕೇಳಿದರೆ ಅವರೇ. ಆಮೇಲೆ ವಿದ್ಯಾರ್ಥಿಗಳು, ರೈತರು, ಇವರು ಕೂಡ GSTಯ ಒಳ್ಳೆಯ ಫಲಾನುಭವಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ಯಾವ್ಯಾವ ವರ್ಗಕ್ಕೆ ಏನೇನು ಗಿಫ್ಟ್ ಸಿಕ್ಕಿದೆ, ಹಬ್ಬದ ಸಂದರ್ಭ ಜನರ ಕೈಯಲ್ಲಿ ದುಡ್ಡಾಡಲಿ ಅಂತ ಹೇಳಿ ಒಂದಷ್ಟು ಕ್ರಾಂತಿಕಾರಕ ಹೆಜ್ಜೆಗಳನ್ನಂತೂ ಇಟ್ಟಿದ್ದಾರೆ. 4 ಸ್ಲ್ಯಾಬ್ಗಳಲ್ಲಿ 2 ಸ್ಲ್ಯಾಬ್ಗಳನ್ನು ಉಳಿಸ್ಕೊಂಡು ಆ 2 ಸ್ಲ್ಯಾಬ್ಗಳಲ್ಲೇ ಒಂದಷ್ಟು ಇಂಟರ್ಚೇಂಜ್ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗಾದರೆ ಈಗ ದಿನೋಪಯೋಗಿ ವಸ್ತುಗಳಲ್ಲಿ ಹೇಗೆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನೋಡೋಣ. ಟೂತ್ಪೇಸ್ಟು 150 ಗ್ರಾಮ್ಗೆ ಹಿಂದಿನ ರೇಟ್ ಇದ್ದಿದ್ದು 145 ರೂಪಾಯಿ. ಈಗ ಹೊಸ ದರ 129 ರೂಪಾಯಿ ಆಗಿದೆ. ಅಲ್ಲಿಗೆ ನೀವು ಒಂದು ಟೂತ್ಪೇಸ್ಟ್ನಲ್ಲಿ ಉಳಿತಾಯ ಮಾಡುವಂತಹ ಹಣ ಎಷ್ಟಪ್ಪ ಅಂತ ಕೇಳಿದರೆ 24 ರೂಪಾಯಿ. ಟೂತ್ಪೇಸ್ಟ್ನಲ್ಲಿ 2-3 ರೂಪಾಯಿ ಅಂದರೆ ಅದೇನು ಮೇಜರ್ ಡಿಫ್ರೆನ್ಸ್ ಬೀಳಲ್ಲ. ಬಟ್ 24-25 ರೂಪಾಯಿ ಒಂದೊಂದು ಟೂತ್ಪೇಸ್ಟ್ನಲ್ಲಿ ನೀವು ಸೇವ್ ಮಾಡ್ತೀರಾ ಅಂದರೆ ಗುಡ್ ಅಮೌಂಟ್ ಅದು ಸೇವ್ ಆಗೋದು. ಆಮೇಲೆ ನೆಕ್ಸ್ಟು ನಾವು ಬರೋಣ. ಇದು ಶಾಂಪೂಗೆ ಸಂಬಂಧಪಟ್ಟಂತೆ ಹಳೆ ದರ ಇದ್ದಿದ್ದು 340 mlಗೆ 490 ರೂಪಾಯಿ ಇತ್ತು. ಬಟ್ ಈಗ ಹೊಸ ದರ 435 ರೂಪಾಯಿ. ಉಳಿತಾಯ ಎಷ್ಟು? 55 ರೂಪಾಯಿ. ಯೂಶಲಿ 30, 40, 50 ಅಂತ ಅಂದರೆ ಗುಡ್ ಸೇವಿಂಗ್ಸ್ ಅದು. ಇನ್ನೊಂದು ಕಡೆಗೆ ಲೈಫ್ ಬಾಯ್ ಸೋಪ್ ಮೇಲೆ ಹಿಂದಿನ ದರ ಇದ್ದಿದ್ದು 68 ರೂಪಾಯಿ. ಈಗ ಹೊಸ ದರ 60 ರೂಪಾಯಿ. ಇದು 75 ಗ್ರಾಮ್ನ ಸೋಪ್ ಬಾರ್ ಮೇಲೆ. ಉಳಿತಾಯ 8 ರೂಪಾಯಿ. ಬಹಳ ದೊಡ್ಡ ಉಳಿತಾಯ ಅಲ್ಲ ಅಂದರೂ ಕೂಡ ಒಳ್ಳೆ ಉಳಿತಾಯನೇ ಅಲ್ವಾ ಅದು. ಇನ್ನೊಂದು ಕಡೆಗೆ ಲಕ್ಸ್ ಸೋಪು ಬಹುತೇಕರ ಮನೆಯಲ್ಲಿ ಫೇವ್ರೆಟ್ ಸೋಪ್ ಇದು. 75 ಗ್ರಾಮ್ನ ಒಂದು ಬಾರ್ಗೆ ಹಿಂದೆ 96 ರೂಪಾಯಿ ಕೊಡಬೇಕಿತ್ತು. ಈಗ 85 ರೂಪಾಯಿ ಆಗ್ತಾ ಇದೆ. ಉಳಿತಾಯ 11 ರೂಪಾಯಿ. ಯಾವಾಗ ಉಳಿತಾಯ ಡಬಲ್ ಡಿಜಿಟಲ್ ನೋಡ್ತೀವಿ, ಮುಖದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಮಂದಹಾಸ ಸಿಗುತ್ತೆ ನಮಗೆ. ಆಮೇಲೆ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರು, ಮೇಕಪ್ಪು ಹೆಣ್ಮಕ್ಳಿಗಂತೂ ವಿಪರೀತ ಇಷ್ಟ. ಸೊ ಹಳೆ ದರ 675 ರೂಪಾಯಿ ಇತ್ತು. ಈಗ ಹೊಸ ದರ 599 ರೂಪಾಯಿಗೆ ಸಿಗ್ತಾ ಇದೆ. GST ರೇಟ್ ಇಂದನೇ ಜಾಸ್ತಿ ಆಗ್ತಾಯಿದ್ದು ಪ್ರಾಡಕ್ಟ್ಸು. GST ಕಡಿಮೆ ಆಯಿತು ಅಂದಾಗ 76 ರೂಪಾಯಿ ಉಳಿಸ್ಬೋದು. ಹೆಣ್ಮಕ್ಳಿಗೆ ಅಬ್ಬಬ್ಬಾ ಲಾಟ್ರಿ ಅನ್ನೋ ಟೈಮು. ಆಮೇಲೆ ಹಾರ್ಲಿಕ್ಸು, ಮಕ್ಕಳಿಗೆ ಪೌಷ್ಟಿಕಾಂಶ ಕೊಡೋದ್ರಲ್ಲಿ ಹಾರ್ಲಿಕ್ಸ್ನ ಪಾತ್ರ ಭಾಳ ದೊಡ್ಡದು. 200 ಗ್ರಾಮ್ ಹಾರ್ಲಿಕ್ಸ್ಗೆ ಮುಂಚೆ ಇದ್ದಿದ್ದು 130 ರೂಪಾಯಿ, ಈಗ 110 ರೂಪಾಯಿ. ಅಲ್ಲಿಗೆ ಉಳಿತಾಯ 20 ರೂಪಾಯಿ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಬೂಸ್ಟು, ಹಾರ್ಲಿಕ್ಸು, ಬೂಸ್ಟು, ಮೈಲೋ ಇದೆಲ್ಲ ವಿಪರೀತವಾಗಿ ಪುಟ್ಟ ಮಕ್ಕಳು ಇಷ್ಟಪಡ್ತಾರೆ. ಬರೀ ಹಾಲು ಕುಡಿಯೋಕ್ಕಾಗಲ್ಲ ಅಂತ ಹೇಳಿ ಫ್ಲೇವರ್ಗಳನ್ನು ಮತ್ತು ನ್ಯೂಟ್ರಿಯನ್ಸನ್ನು ಕೊಡುವಂತಹ ಅಂಶ. ಹಳೆ ದರ 200 ಗ್ರಾಮ್ಗೆ 124 ರೂಪಾಯಿ ಇತ್ತು ಬೂಸ್ಟ್ಗೆ. ಹೊಸ ದರ 110 ರೂಪಾಯಿ ಆಗ್ತಾ ಇದೆ. ಉಳಿತಾಯ 14 ರೂಪಾಯಿ. ಸೇವಿಂಗ್ಸ್ಗೆ ಇನ್ಫ್ಯಾಕ್ಟ್ ಇವೆಲ್ಲ ಬೂಸ್ಟ್ ಕೊಡ್ತಾ ಇದೆ. ಆಮೇಲೆ ಕಿಚನ್ ಕೆಚಪ್ಪು 850 ಗ್ರಾಮ್ಗೆ ದೊಡ್ಡ ಪ್ಯಾಕೆಟ್ಗೆ ಹಳೆ ದರ 100 ರೂಪಾಯಿ ಇತ್ತು. ಈಗ ಹೊಸ ದರ 93 ರೂಪಾಯಿ. ಉಳಿತಾಯ 7 ರೂಪಾಯಿ. ಉಳಿತಾಯ ಎಷ್ಟೇ ಉಳಿದ್ರೂ ಕೂಡ ನಮ್ಮ ಅಕೌಂಟಲ್ಲಿ ಇರುತ್ತಲ್ವ ಅನ್ನೋದೇ ಖುಷಿ ಅಷ್ಟೇ. 7 ರೂಪಾಯಿನೋ 2 ರೂಪಾಯಿನೋ 10 ರೂಪಾಯಿನೋ. ಆಮೇಲೆ ಬ್ರೂ ಕಾಫಿ 75 ಗ್ರಾಮ್ಸ್ಗೆ ಹಳೆ ದರ 300 ರೂಪಾಯಿ, ಹೊಸ ದರ 270 ರೂಪಾಯಿ. ಉಳಿತಾಯ ಆಗ್ತಿರೋದು ಎಷ್ಟು? 30 ರೂಪಾಯಿ. ಈಗ ಬ್ರೂ ಕುಡಿಬೇಕಾದ್ರೆ ಐ ಮೀನ್ ಲವ್ ಅಂತ ಹೇಳ್ಕೊಂಡು ಕುಡಿಬಹುದು. ಪ್ರಾಡಕ್ಟ್ಸ್ನ ಟ್ಯಾಗ್ಲೈನ್ ಅವೇ ಅಲ್ವಾ. ಆಮೇಲೆ ಹಾರ್ಲಿಕ್ಸ್ ವುಮೆನ್ನು 400 ಗ್ರಾಮ್ಗೆ ಹಳೆ ದರ 320 ರೂಪಾಯಿ, ಹೊಸ ದರ 284 ರೂಪಾಯಿ. ಉಳಿತಾಯ 36 ರೂಪಾಯಿ. ಆಲ್ಮೋಸ್ಟ್ 30+ ಆಗಿರೋ ವುಮೆನ್ಗೆ ಇದೆಲ್ಲ ಉಪಯೋಗ ಆಗುತ್ತೆ. ಆಮೇಲೆ ನೆಸ್ಕೆಫೆ
ಭಾಳ ಜನ ಕಾಫಿ ಪ್ರಿಯರ ಫೇವ್ರೆಟ್ ಬ್ರ್ಯಾಂಡು. 45 ಗ್ರಾಮ್ ನೆಸ್ಕೆಫೆಗೆ ಹಳೆ ದರ 265 ರೂಪಾಯಿ ಇತ್ತು, ಈಗ ಹೊಸ ದರ 235 ರೂಪಾಯಿ. ಅಲ್ಲಿಗೆ ನೆಸ್ಕೆಫೆ ಮೇಲೂ ಕೂಡ ಉಳಿತಾಯ ಆಗ್ತಾ ಇರೋದು 30 ರೂಪಾಯಿ. ಇದೆಲ್ಲ ಎಲ್ಲಿ ನಮಗೆ ರಿಫ್ಲೆಕ್ಟ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಅಂದರೆ, ನಾವು ರೇಷನ್ ತೊಗೊಳ್ಬೇಕಾದ್ರೆ ಪ್ರತಿದಿನ ಇಷ್ಟಿಷ್ಟು ರೇಷನ್ ಬೇಕಾಗತ್ತೆ ಪ್ರತಿ ತಿಂಗಳಿಗೆ ಅಂತ ಹೇಳಿ ನಾವು ರೇಷನ್ ಮಾಡ್ಕೊಳ್ತೀವಲ್ಲ, ಅಲ್ಲಿ ನಮಗೆ ಮೇಜರಾಗಿ 1,500 2,000 ಎಲ್ಲ ಉಳಿದ್ರೆ ದೊಡ್ಡ ಅಮೌಂಟ್ ಅಲ್ವಾ, ಅದು ಇನ್ಯಾವುದಕ್ಕೂ ಇಡ್ಬೋದು. ಆಮೇಲೆ ನೆಸ್ಕೆಫೆ ಗೋಲ್ಡು, ನೆಸ್ಕೆಫೆಯಲ್ಲಿ ಸುಮಾರು ಬ್ರ್ಯಾಂಡ್ಗಳಿದ್ದಾವೆ. ನೆಸ್ಕೆಫೆ ಕ್ಲಾಸಿಕ್ಕು, ಗೋಲ್ಡು, ಸನ್ರೈಸು ಅಂತ. ಅದರಲ್ಲಿ ನೆಸ್ಕೆಫೆ ಗೋಲ್ಡು 100 ಗ್ರಾಮ್ಗೆ 850 ರೂಪಾಯಿ. ಸ್ವಲ್ಪ ಕಾಸ್ಟ್ಲಿ ಇತ್ತು ಇದು, ಬಿಕಾಸ್ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ, ಕ್ಯಾರಮೆಲ್ ಟೇಸ್ಟನ್ನು ಕೊಡುತ್ತೆ ಅಂತ. ಹೊಸ ದರ 755 ರೂಪಾಯಿ. ಉಳಿತಾಯ ಎಷ್ಟು ನೋಡಿ ನೆಸ್ಕೆಫೆ ಗೋಲ್ಡ್ ಮೇಲೆ, 95 ರೂಪಾಯಿ ಉಳಿತಾಯ, ಬಿಗ್ ಅಮೌಂಟ್. ಸೆರೆಲ್ಯಾಕು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂದರೆ ಪುಟಾಣಿ ನವಜಾತ ಶಿಶುಗಳಿಗೆ ಊಟ ಅಭ್ಯಾಸ ಮಾಡೋಕ್ಕೂ ಮುಂಚೆ ಸೆರೆಲ್ಯಾಕನ್ನು ಕೊಡಿಸ್ತಾರೆ. 295 ರೂಪಾಯಿ, ಮುಂಚೆ 350 ಗ್ರಾಮ್ ಕೊಡಬೇಕಿತ್ತು, ಈಗ 265 ರೂಪಾಯಿ ಕೊಟ್ಟರೆ ಸಾಕು ನಿಮ್ಮ ಕೈಗೆ ಸೆರೆಲ್ಯಾಕ್ ಸಿಗುತ್ತೆ. ಅಲ್ಲಿಗೆ ಉಳಿತಾಯ 30 ರೂಪಾಯಿ ಅನ್ನೋದು ತಿಳಿದು ಬರ್ತಾ ಇದೆ. ಜನೋಪಯೋಗಿ ವಸ್ತುಗಳ ಬೆಲೆ ಈಗ ಹೇಳಿದ್ದು ನಾವು. ಇನ್ನು ಹಾಲು ಮತ್ತು ಅದರ ಬೈ ಪ್ರಾಡಕ್ಟ್ಸನ್ನು ನೋಡೋಣ ನಾವೀಗ. ತುಪ್ಪ 1000 ml ಅಂದರೆ 1 ಲೀಟರ್ ತುಪ್ಪಕ್ಕೆ ಮುಂಚೆ ನಾವು ಕೊಡ್ತಾ ಇದ್ದಿದ್ದು 650 ರೂಪಾಯಿ. ಇನ್ಮೇಲೆ ನಾವು ಕೊಡಬೇಕಾಗಿರೋದು 610 ರೂಪಾಯಿ. ಅಲ್ಲಿಗೆ ಒಂದು ತುಪ್ಪದಿಂದ ನಿಮಗೆ ಎಷ್ಟು ಉಳಿತಾಯ ಆಗುತ್ತೆ ಅಂದರೆ, ಡಿಫ್ರೆನ್ಸ್ ಎಷ್ಟು ಕಾಣಿಸುತ್ತೆ ಅಂದರೆ ಆಲ್ಮೋಸ್ಟ್ 40 ರೂಪಾಯಿ ಉಳಿಸಬಹುದು ನೀವು 1 ಲೀಟರ್ ತುಪ್ಪ. ಹಬ್ಬದ ಟೈಮ್ನಲ್ಲಿ ತುಪ್ಪದ ಬಳಕೆ, ಬೆಣ್ಣೆ ಬಳಕೆ ಜಾಸ್ತಿ ಇರುತ್ತೆ. ಸೊ ನಿಜವಾಗ್ಲೂ ಗುಡ್ ಮೂವ್ ಇದು. ಬೆಣ್ಣೆ 500 ಗ್ರಾಮ್ಗೆ ಹಿಂದಿನ ದರ 305 ರೂಪಾಯಿ ಇತ್ತು, ಈಗ ಹೊಸ ದರ 286 ರೂಪಾಯಿ ಆಗ್ತಿದೆ. ಉಳಿತಾಯ ಅದರಲ್ಲಿ 19 ರೂಪಾಯಿ ಆದಂಗೆ ಆಗ್ತಾ ಇದೆ ಅಲ್ಲಿಗೆ. ಇನ್ನು ಪನ್ನೀರು 1 kg. ಈಗಂತೂ ಪನ್ನೀರ್ ವಿಚಾರದಲ್ಲಿ ವಿಪರೀತ ಸ್ಟಾರ್ಟರ್ಸ್ ಇಷ್ಟಪಡ್ತಾರೆ ಜನ, ಕರಿ ವಿಚಾರದಲ್ಲಿ ಇಷ್ಟಪಡ್ತಾರೆ. ವೆಜಿಟೇರಿಯನ್ಸ್ಗಂತೂ ಹಾಟ್ ಫೇವ್ರೇಟು, ಡಯಟ್ ಮಾಡ್ತಾ ಇರೋರ್ಗಂತೂ ಪ್ರತಿ ಆಲ್ಟರ್ನೇಟಿವ್ ಡೇ ಪನ್ನೀರ್ ತಿಂತಾರೆ. ಕನ್ಸಂಪ್ಷನ್ ಜಾಸ್ತಿ ಇದೆ ಪನ್ನೀರ್ದು. ಸೊ 1 kg ಪನ್ನೀರ್ಗೆ ಹಳೆ ದರ 425 ರೂಪಾಯಿ ಇದ್ದರೆ ಹೊಸ ದರ 408 ರೂಪಾಯಿ ಆಗಿದೆ. ಉಳಿತಾಯ 17 ರೂಪಾಯಿ ಅನ್ನೋದು ತಿಳಿದು ಬರುತ್ತೆ 1 kg. ನೀವು 250 ಗ್ರಾಮ್ ತೊಗೊಂಡ್ರೂ ಕೂಡ ಉಳಿತಾಯ ಇದ್ರದ್ದು ಅರ್ಧ ಅಂತ ಇಟ್ಕೊಳ್ಳಿ. ಗುಡ್ ಲೈಫ್ ಹಾಲು 1 ಲೀಟರ್ಗೆ ಹಳೆ ದರ 70 ರೂಪಾಯಿ ಇದ್ದಿದ್ದು, ನಂದಿನಿ KMF ಅವ್ರದ್ದು, ಹೊಸ ದರ 68 ರೂಪಾಯಿ ಆಗ್ತಾ ಇದೆ. ಅಲ್ಲಿಗೆ 2 ರೂಪಾಯಿ ಉಳಿತಾಯ ಆಗ್ತಿದೆ. ಯಾವಾಗಲೂ ಹಾಲಿನ ರೇಟ್ ಮೇಲೆ 2 ರೂಪಾಯಿ ಜಾಸ್ತಿ ಅಂತ ಓದ್ತಾ ಇದ್ವಿ. ಈಗ ಉಳಿತಾಯ ಅನ್ನೋದು ಸ್ವಲ್ಪ ಖುಷಿ ಕೊಡ್ತಾ ಇದೆ. ಚೀಸು ಹಾಲಿನ ಮತ್ತೊಂದು ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟು. 1 kg ಚೀಸ್ಗೆ ಹಳೆ ದರ ಇದ್ದಿದ್ದು 480 ರೂಪಾಯಿ, ಹೊಸ ದರ 450 ರೂಪಾಯಿ. ಇದು ನಂದಿನಿಗೆ ಸಂಬಂಧಪಟ್ಟಂಥ ಚೀಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಚೀಸಲ್ಲೇ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದ್ದಾವೆ, ಅದರದ್ದು ಕೂಡ ಹೀಗೆ ಕಡಿಮೆ ಆಗಿರುತ್ತೆ ರೇಟು. ಬಟ್ ಇಷ್ಟೇ ಕಡಿಮೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅವೆಲ್ಲ ಸ್ವಲ್ಪ ನಂದಿನಿನೇ ಸ್ವಲ್ಪ ಹಾಲಿನ ಬೈ ಪ್ರಾಡಕ್ಟ್ಸಲ್ಲಿ ಸ್ವಲ್ಪ ಕಡಿಮೆ ರೇಟು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಚೀಸ್ ಸಂಸ್ಕರಣೆ, ಪ್ರಾಸೆಸ್ಡ್ ಚೀಸ್ ಅಂತೀವಿ ಯೂಶಲಿ. ಇದನ್ನು ಈ ಪಿಜ್ಜಾಗೆ ಅಥವಾ ಸ್ಯಾಂಡ್ವಿಚ್ ಮಾಡೋಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಚೆಡಾರ್ ಚೀಸ್ ಅಂತ. ಅದು 1 kgಗೆ 530 ರೂಪಾಯಿ ಹಳೆ ದರ ಇತ್ತು, ಈಗ ಅದು 497 ರೂಪಾಯಿ ಆಗಿದೆ. ಉಳಿತಾಯ 33 ರೂಪಾಯಿ ಅನ್ನೋ ತಿಳಿದು ಬರ್ತಾ ಇದೆ. ಇದು ನಂದಿನಿ ಪ್ರಾಡಕ್ಟ್ಸ್ಗಾಗಿ. ಅದಾದ ನಂತರ ಐಸ್ ಕ್ರೀಮು 1000 ml ಐಸ್ ಕ್ರೀಮ್ ತೊಗೊಂಡ್ರೆ ಮುಂಚೆ ಇದ್ದಿದ್ದು 200 ರೂಪಾಯಿ, ಈಗ 178 ರೂಪಾಯಿಗೆ ಸಿಗುತ್ತೆ. ಹಾಲಿನ ಉತ್ಪಾದಕ ಪ್ರಾಡಕ್ಟ್ಸ್ ಮೇಲೆ ಬಂಪರ್, ಬಿಕಾಸ್ ಸ್ಲ್ಯಾಬ್ ಡೈರೆಕ್ಟಾಗಿ ಇಳಿಕೆ ಆಗಿದೆ. 12ರಿಂದ 5% ಅಂತ ಅಂದರೆ ನೀವು ಲೆಕ್ಕ ಹಾಕ್ಬೋದು. ಉಳಿತಾಯ ಭಾಳ ದೊಡ್ಡ ಮಟ್ಟದಲ್ಲಿ ಆಗಿರೋದು. ಸೊ 22 ರೂಪಾಯಿ ಉಳ್ದಂಗೆ ಆಗುತ್ತೆ ಅಲ್ಲಿಗೆ. ಐಸ್ ಕ್ರೀಮು ತಿನ್ಬೋದು. ಆಮೇಲೆ ಅಮೂಲ್ ಬೆಣ್ಣೆ ಪಾಪ್ಯುಲರ್ ಬ್ರ್ಯಾಂಡ್ ಇದು. 500 ಗ್ರಾಮ್ ಅಮೂಲ್ ಬೆಣ್ಣೆಗೆ ಮುಂಚೆ 305 ರೂಪಾಯಿ ಕೊಡಬೇಕಿತ್ತು, ಈಗ 285 ರೂಪಾಯಿ ಕೊಟ್ಟರೆ ಸಾಕು ಅಮೂಲ್ ಬೆಣ್ಣೆ 500 ಗ್ರಾಮ್ ಸಿಗುತ್ತೆ. ಉಳಿತಾಯ ಅಲ್ಲಿಗೆ 20 ರೂಪಾಯಿ ಆದಂಗೆ ಆಗ್ತಾ ಇದೆ. ಈ ರೇಟ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಒಂದು ಸಲ ಅಂಗಡಿಗೆ ಹೋದಾಗ ರೇಟ್ ಕಡಿಮೆ ಆಗಿದೆಯಲ್ಲ ಅಂತ ಕಡಿಮೆ ದುಡ್ಡನ್ನು ಕೊಡಿ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ರೇಟನ್ನು ವೆರಿಫಿಕೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಮೂಲ್ ತಾಜಾ ಟೋನ್ಡ್ ಮಿಲ್ಕ್, ಸ್ಕಿನ್ಡ್ ಮಿಲ್ಕ್ ಅಂತಾರೆ ಇದನ್ನು. ಯೂಶಲಿ ಡಯಟ್ ಮಾಡೋರಿಗೆ ಯೂಸ್ ಆಗುತ್ತೆ. ಹಳೆ ದರ 77 ರೂಪಾಯಿ, ಹೊಸ ದರ 75 ರೂಪಾಯಿ. ಉಳಿತಾಯ ಇಲ್ಲೂ 2 ರೂಪಾಯಿ. ಇನ್ನು ಅಮೂಲ್ ಗೋಲ್ಡು 1 ಲೀಟರ್ UHT ಹಳೆ ದರ 83 ರೂಪಾಯಿ, ಹೊಸ ದರ 80 ರೂಪಾಯಿ. ಅಲ್ಲಿಗೆ ಉಳಿತಾಯ 3 ರೂಪಾಯಿ ಅನ್ನೋದು ತಿಳಿದು ಬರ್ತಾ ಇದೆ. ಅಮೂಲ್ ಬ್ರ್ಯಾಂಡ್ನ ವ್ಯತ್ಯಾಸ. ಹಳೆ ದರ ಪನ್ನೀರ್ನಲ್ಲಿ 200 ಗ್ರಾಮ್ ಪನ್ನೀರ್ಗೆ 99 ರೂಪಾಯಿ ಕೊಡಬೇಕಿತ್ತು, ಈಗ 5 ರೂಪಾಯಿ ಉಳಿಸಬಹುದು. ಯಾಕಂದರೆ ಹೊಸ ದರ 95 ರೂಪಾಯಿ ಆಗ್ತಾ ಇದೆ. ಅಲ್ಲಿಗೆ 4 ರೂಪಾಯಿ ಉಳ್ದಂಗಲ್ವಾ. ಇನ್ನು ಅಮೂಲ್ ಟಬ್ ವೆನಿಲಾ ಮ್ಯಾಜಿಕ್ಕು ಐಸ್ ಕ್ರೀಮು 195 ರೂಪಾಯಿ 1 ಲೀಟರ್ಗೆ ಸಿಕ್ತಿತ್ತು, ಈಗ 135 ರೂಪಾಯಿಗೆ ಸಿಗುತ್ತೆ. ಅಮೂಲ್ ಐಸ್ ಕ್ರೀಮ್ ಆ್ಯಕ್ಚುಲಿ ಕಡಿಮೆಗೆ ಸಿಗ್ತಾ ಇದೆ, 60 ರೂಪಾಯಿ ವೆನಿಲಾ ಫ್ಲೇವರು.
ಆಮೇಲೆ ಕುಲ್ಫಿ ಪಂಜಾಬಿ ಅಂತೆಲ್ಲ ಹಾಲಿನ ಬೈ ಪ್ರಾಡಕ್ಟ್ಸ್ ಇದೆಯಲ್ಲ, ಅದು ಹಳೆ ದರ 15 ರೂಪಾಯಿಗೆ ಸಿಗ್ತಾಯಿತ್ತು, ಈಗ 10 ರೂಪಾಯಿಗೆ ಸಿಗುತ್ತೆ. ಉಳಿತಾಯ 5 ರೂಪಾಯಿ ಆದಂಗೆ ಆಯಿತು. ಡಾರ್ಕ್ ಚಾಕ್ಲೇಟ್ಸು ಯೂಶಲಿ ಹಾಗೆ ಕನ್ಸ್ಯೂಮ್ ಮಾಡ್ತಾರೆ ಡಯಟ್ ಮಾಡೋರು, ಅಥವಾ ಈ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾರೆ. ಹಳೆ ದರ 200 ರೂಪಾಯಿ, ಹೊಸ ದರ 225 ರೂಪಾಯಿ. ಇನ್ನು ಸಕ್ಕರೆ ರಹಿತ ಕುಕ್ಕೀಸು, ಹರ್ಷೀಸ್ ಪ್ರಾಡಕ್ಟ್ಸು 250 ರೂಪಾಯಿ ಇತ್ತು ಮುಂಚೆ ಎಲ್ಲ. ಸ್ನ್ಯಾಕ್ಸ್ ಎಲ್ಲ ಈಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ, 225 ರೂಪಾಯಿಗೆ ಸಿಗ್ತಾಯಿದೆ.